ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನು ನಿನ್ನೆಯೇ ಹೇಳಿದ ಹಾಗೆ ನಾನು ಇವತ್ತು ಹಾಕ್ತಾ ಇರುವಂಥದ್ದು ನನ್ನ ಅಜ್ಜನ ಶ್ರಾದ್ದದ ವಿಡಿಯೋ ಆಗಿರ್ತದೆ. ನಾವು ಬಸ್ಸಿನಿಂದ ಇಳಿದು ಸ್ವಲ್ಪ ನಡಿಲಿಕ್ಕುಂಟು, ಒಂದು 5 ನಿಮಿಷ ಹೋಗ್ತಾ ಇದ್ದೇವೆ. ಹಾಗೆ ಬಸ್ಸು ನಮಗೆ ರಿಕ್ಷಾದಿಂದ ಇಳಿದ ಕೂಡಲೇ ಸಿಕ್ಕಿತ್ತು, ಹಾಗಾಗಿ ಸ್ವಲ್ಪ ಬೇಗ ಬರುವ ಹಾಗೆ ಆಯಿತು. ಇನ್ನು ಅಜ್ಜಿ ಮನೆಗೆ ಹೋದ ನಂತರ ವಿಡಿಯೋ ಮಾಡ್ತೇನೆ. ನಾವು ಹೋಗುವಾಗ ಪುರೋಹಿತರು ಬಂದಿದ್ದರು. ಹಾಗೆ ನಾವು ಹೋಗುವಾಗ ಮನೆಯ ಎದುರಲ್ಲಿ ನನ್ನ ಮಾವಂದಿರು ಹಾಗೆ ದೊಡ್ಡಪ್ಪ ಕೂಡ ನಿಂತ್ಕೊಂಡಿದ್ರು. ಹಾಗೆ ಒಂದು ವಿಡಿಯೋ ಮಾಡಿದೆ. ಅದರ ಜೊತೆಗೆ ಶ್ರಾದ್ದ ಕಾರ್ಯಕ್ರಮ ಎಲ್ಲ ಪ್ರಾರಂಭ ಆಗಿರಲಿಲ್ಲ ನಾವು ಹೋಗುವಾಗ. ಹಾಗೆ ಇವತ್ತು ಕಿಶನ್ ಕೂಡ ಇದ್ದ, ಅವನಿಗೆ ಇವತ್ತು ರಜೆ, ಸ್ವಾತಂತ್ರ್ಯ ದಿನಾಚರಣೆ ಲೆಕ್ಕದಲ್ಲಿ. ಹಾಗೆ ಅದರ ಜೊತೆಗೆ ನನ್ನ ದೊಡ್ಡಮ್ಮಂದಿರು ಮತ್ತು ಅತ್ತೆಯಂದಿರು ಎಲ್ಲರೂ ಇದ್ದರು. ನೋಡಿ ನನ್ನ ದೊಡ್ಡತ್ತೆ. ಹಾಯ್. ನೋಡಿ, ಇವರು ನನ್ನ ಅಜ್ಜ, ನನ್ನ ಅಮ್ಮನ ತಂದೆ ಆಯಿತಾ. ಹಾಗೆ ಶೋಕೇಸಲ್ಲಿ ಅವರದ್ದೊಂದು ಫೋಟೋ ಇತ್ತು, ಹಾಗೆ ತೋರಿಸುವ ಇವತ್ತು ಅವರದ್ದು ಶ್ರಾದ್ದ ಅಲ್ವಾ ಅಂತ ತೋರಿಸಿದ್ದು. ಹಾಗೆ ಇವರು ನನ್ನ ಅಜ್ಜನ ತಂದೆ ತಾಯಿಯಂದಿರು. ಇವರು ನನ್ನ ದೊಡ್ಡಪ್ಪ, ಶ್ರೀಕಾಂತ್ ಅಣ್ಣೆಲ್ಲ ಇದ್ದಾರಲ್ಲ ಅವರ ತಂದೆ ಇವರು. ಹಾಗೆ ಇಲ್ಲಿ ಅಡುಗೆ ತಯಾರಿ ಕೂಡ ಆಗ್ತಾ ಉಂಟು. ನೋಡಿ, ಅಡಿಗೆ ಎಲ್ಲ ಆಗ್ತಾ ಉಂಟು. ಇವರನ್ನು ಗುರ್ತಾ ಉಂಟ ನಿಮಗೆ? ಹೌದು, ನಮ್ಮ ಮನೆ ಶ್ರಾದ್ದ ಇರುವಾಗ ನಾನು ತೋರಿಸಿದ್ದೆ ಅಲ್ವಾ? ಹೌದು. ನನಗೆ ಕುಡಿಲಿಕ್ಕೆ ಅಂತ ಬೇಡ ಅಂತ ಹೇಳಿದ್ರು ಕೂಡ ದೊಡ್ಡತ್ತೆ ನನಗೋಸ್ಕರ ಬಿಸಿ ಬಿಸಿಯಾಗಿರುವಂತಹ ಮಾಲ್ಟ್ ಮಾಡಿ ತಂದು ಕೊಟ್ರು. ನೋಡಿ, ನನ್ನ ಈ ಅತ್ತೆ ಮತ್ತೆ ಮಾವ ಇದ್ದಾರಲ್ಲ, ಇವರದ್ದು ಅಲ್ಲಿ ಮನೆ ಆಗ್ತಾ ಉಂಟು, ಮನೆ ಕಟ್ಟಿ. ನೋಡಿ, ಇವರು ಗೊತ್ತಿರ್ಬೋದು ನಿಮಗೆ, ಕೀರ್ತಿಯ ತಂದೆ ತಾಯಿ, ನನ್ನ ಮಾವ, ಇವರು ಅಮ್ಮನ ಅಣ್ಣ. ಹಾಗೆ ನಾವು ಅವರದ್ದು ಇಲ್ಲಿ ಒಂದು ಮನೆ ಆಗ್ತಾ ಉಂಟು, ಅಲ್ಲಿ ಹೋಗಿ ಬರುವ ಅಂತ ಹೊರಟದ್ದು ನಾನು ಮತ್ತೆ ಕಿಶನ್. ಹಾಗೆ ಇವರು ಪವಿತ್ರತ್ತಿಗೆ ಮತ್ತು ಮಧುರತ್ತಿಗೆ, ಮಹಿ, ಶ್ರೀವಿಕಾ ಅವರೆಲ್ಲ ಬರಬೇಕಷ್ಟೇ. ನನ್ನ ದೊಡ್ಡ ಅತ್ತಿಗೆ ಅಂದರೆ ಮಧುರತ್ತಿಗೆ ಶಾಲೆ ಉಂಟಂತೆ, ಅಲ್ಲಿಗೆ ಹೋಗಿ ಬರೋದು. ಮತ್ತು ಪವಿತ್ರತ್ತಿಗೆ ಅವರು ಬೆಂಗಳೂರಿಂದ ಇವತ್ತು ಬೆಳಿಗ್ಗೆ ಹೊರಟದ್ದು ಕಾಣ್ತದೆ. ಹಾಗೆ ಅವರು ಬರುವಾಗ ಕೂಡ ಸ್ವಲ್ಪ ತಡ ಆಗ್ಬೋದು. ಅಷ್ಟರೊಳಗೆ ನಾವಿಲ್ಲಿ ಮನೆಯೆಲ್ಲ ನೋಡಿ ಬರುವ ಅಂತ. ಕಿಶನ್ ನನಗೀಗ ದಾರಿ ತೋರಿಸ್ತಾ ಇದ್ದಾನೆ, ಹಾಗೆ ಅವನ ಜೊತೆಗೆ ಹೋಗುದು. ನನ್ನ ಅತ್ತಿಗೆ ಬಂದರು, ಮಧುರತ್ತಿಗೆ ಅಲ್ಲಿ ಪಾಸ್ ಆದರು. ನೋಡಿ, ಇದುವೇ ನನ್ನ ಮಾವ ಅವರು ಕಟ್ಟಿಸ್ತಾ ಇರುವಂತಹ ಮನೆ. ಕೀರ್ತಿ ಎಲ್ಲ ಗೊತ್ತಿರಬಹುದು ನಿಮಗೆ. ಹಾಗೆ ಕೀರ್ತಿ ಇಲ್ಲಿದ್ದ ಅಂತ ಅವನ ತಂದೆ ತಾಯಿ ಹೇಳಿದರು. ನಾವು ಹುಡುಕಿಕೊಂಡು ಬಂದದ್ದು, ಆದರೆ ಅವನೆಲ್ಲಿ ಕೂಡ ನಮ್ಮ ಕಣ್ಣಿಗೆ ಅಂತೂ ಕಾಣಲಿಕ್ಕೆ ಸಿಗಲಿಲ್ಲ. ಹಾಗೆ ನಿರ್ಮಾಣ ಹಂತದಲ್ಲಿರುವಂತಹ ಮನೆಯನ್ನೆಲ್ಲ ಒಂದು ಸಲ ನೋಡಿಕೊಂಡು ಬಂದೆವು. ಒಂದಿಬ್ಬರು ಕೆಲಸದವರು ಕೆಲಸ ಮಾಡ್ತಾ ಇದ್ರು ಮನೆಯ ಬದಿಯಲ್ಲಿ, ಒಂದು ಸಣ್ಣ ಜಗುಲಿಯ ಹಾಗೆ. ನಾವು ಅದಕ್ಕೆ ಚಿಟ್ಟೆ ಅಂತ ಹೇಳೋದು, ಕೂತ್ಕೊಳ್ಳುವಂತಹ ಒಂದು ಜಾಗ ಇರ್ತದಲ್ಲ ಅದಕ್ಕೆ. ಇದು ನೋಡಿ, ಹಾಗೆ ಅದೊಂದು ಸ್ವಲ್ಪ ಕೆಲಸ ಇತ್ತು ಅಂತ 1-2 ಜನ ಕೆಲಸದವರಿದ್ದರು. ನಾವು ಬರುವಾಗ ಕೀರ್ತಿ ಇಲ್ಲ. ನಾನು ಅವನ ಹತ್ರ ಸ್ವಲ್ಪ ಎಲ್ಲ ಮನೆಯದ್ದು ಎಕ್ಸ್ಪ್ಲನೇಷನ್ ಎಲ್ಲ ಕೇಳ್ಬೋದು ಅಂತ ಅಂದುಕೊಂಡದ್ದು. ಅಂದರೆ ಅದು ಇಟ್ಟಿಗೆ ಎಲ್ಲ ಉಂಟಲ್ಲ, ಅದೆಲ್ಲ ಮಣ್ಣಿನ ಇಟ್ಟಿಗೆ, ಹಾಗೆ ಅದರ ಬಗ್ಗೆ ಎಲ್ಲ ತಿಳಿಬಹುದು ಅಂತ ನಾನು ಬಂದದ್ದು. ಅವನು ಹೋಗಿದ್ದಾನೆ ತೋಟಕ್ಕೆ ಅಥವಾ ಅಲ್ಲಿ ಅಜ್ಜಿ ಮನೆಗೆ ಹೋದ್ನೋ ಏನೋ ಗೊತ್ತಿಲ್ಲ. ಈಗ ನಾವೆಲ್ಲ ನೋಡಿಕೊಂಡು ಈಗ ಪೇರಳೆ ಮರದ ಹತ್ರ ಬಂದಿದ್ದೇವೆ. ನೋಡಿ, ಈ ಒಂದು ಜಾಗದಲ್ಲಿ ತುಂಬ ಪೇರಳೆ ಮರ ಉಂಟಾಯ್ತಾ, ಹಾಗೆ ಅಲ್ಲೆಲ್ಲ ಪೇರಳೆ ಉಂಟಾ ಅಂತ ನೋಡಲಿಕ್ಕೆ ಬಂದದ್ದು ಅಲ್ಲಿ. ಹಾಗೆ ನೋಡಿ ಮತ್ತೆ ಹೋಗುದು. ಹಾಗೆ ಈ ಒಂದು ಜಾಗದಲ್ಲಿ ಒಂದಷ್ಟು ತೆಂಗಿನ ಮರಗಳು ಸತ್ತು ಹೋಗಿದ್ದವು. ನನಗೆ ನೋಡಿ ಆಶ್ಚರ್ಯ ಆಯಿತು, ಹೇಗೆ ಒಂದೇ ಬಾರಿಗೆ ಇದೆಲ್ಲ ಹೀಗೆ ಸತ್ತು ಹೋದದ್ದು ಅಂತ ಕಿಶನ್ ಹತ್ರ ಕೇಳಿದಾಗ ಅವನು ಹೇಳಿದ, ಅಲ್ಲಿ ಸಿಡಿಲು ಬಿದ್ದದ್ದಂತೆ. ಆ ಒಂದು ಜಾಗಕ್ಕೆ ಬಿದ್ದ ಸಿಡಿಲಿನಿಂದಾಗಿ ಸುಮಾರು ಒಂದು 10-25 ಮರಗಳು ಸತ್ತೇ ಹೋಗಿದೆ. ಇದು ಅಲ್ಲಿಯೇ ನೆರೆಹೊರೆಯವರ ಜಾಗ ಆಯಿತಾ, ಯಾರದ್ದೇ ಆಗಿರಲಿ, ಆದರೆ ಆ ಒಂದು ತೆಂಗಿನ ಮರ ಬೆಳೆ ಬರಲಿಕ್ಕೆ ಕಾದಂತಹ ತಪಸ್ಸು, ಆ ಒಂದು ತಾಳ್ಮೆ, ಆ ಪರಿಶ್ರಮ ಎಲ್ಲ ಕೂಡ ಒಂದೇ ಒಂದು ಕ್ಷಣದಲ್ಲಿ ವ್ಯರ್ಥ ಆಯ್ತಲ್ಲ ಅಂತ ಹೇಳುವಂಥದ್ದು ನಾವು ನೋಡುಗರಿಗೆ ಕೂಡ ತುಂಬ ಬೇಸರವನ್ನು ಉಂಟು ಮಾಡ್ತದೆ. ನೋಡಿ ಹೇಗೆ ಉಂಟು, ತೆಂಗಿನಕಾಯಿಗಳಾಗಿರಬಹುದು, ಎಳೆನೀರಾಗಿರಬಹುದು, ಎಲ್ಲ ಕೂಡ ಒಂದೇ ಸಲ ಬಿದ್ದು ಹೋಗಿತ್ತಂತೆ ಸಿಡಿಲು ಬಡಿದ ಪ್ರಭಾವಕ್ಕೆ ಅಂತ ಹೇಳ್ತಾ ಇದ್ದ ಕಿಶನ್. ನೋಡಿ, ಅವನು ಕಿಶನ್ ಅವರ ಮನೆಗೆ ಹೋದದ್ದಂತೆ ನಾವು ಬರುವಾಗ. ಈಗ ಬರ್ತಾ ಇದ್ದಾನೆ ನೋಡಿ. ಹಾಗೆ ನನಗೆ ಪೇರಳೆ ಸಿಕ್ಕಿತ್ತು. ಇದು ಸ್ವಲ್ಪ ಬಲಿಬೇಕಿನ್ನು ಕೂಡ, ಎಳತ್ತು ಹುಣಸೆ ಉಂಟು. ನಾವು ಸಣ್ಣದಿರುವಾಗ ಶಾಲೆಗೆ ಹೋಗುವಾಗ ರೋಡ್ ಸೈಡಲ್ಲೆಲ್ಲ ಇಷ್ಟಿಷ್ಟು ಸಣ್ಣ ಸಿಗ್ತಾ ಇತ್ತು, ಗೊತ್ತುಂಟ. ಈ ಸಲ ಜಾಸ್ತಿ ಇಲ್ಲ ಇದರಲ್ಲಿ.
ಹ್ಮ್. ನಿನ್ನ ತಮ್ಮ ಎಲ್ಲಿ? ನನ್ನ ತಮ್ಮ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಹೋಗಿದ್ದಾನೆ. ಸರಿ. ಮಡ್ ಬ್ಲಾಕ್ ಬೇಯಿಸ್ಲಿಕ್ಕಿಲ್ಲ ಅದು. ಹೌದಾ? ಅದು 40 ಟನ್ನಲ್ಲಿ ಪ್ರೆಸ್ ಮಾಡೋದು. ನೋಡಿ, ಇಲ್ಲಿ ದಾರಿಯ ಇಕ್ಕೆಲಗಳಲ್ಲಿ ಕೆಲವು ಹಣ್ಣಿನ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ತೆಂಗಿನ ಗಿಡ ಕೂಡ ಉಂಟು. ನಾವು ಪುನಃ ಬಂದೆವು, ಮರಳಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ನಾವು ಬರುವ ಸಮಯಕ್ಕೆ ಪುರೋಹಿತರ ಪಾದಪೂಜೆ ಮಾಡುವ ಶಾಸ್ತ್ರಕ್ಕೆ ಎಲ್ಲ ಹೊರಗೆ ಹೋಗ್ತಾ ಇದ್ರು. ಹಾಗಾಗಿ ನಾವು ಬರುವ ಸಮಯ ಸರಿಯಾಗಿದೆ ಅಂತ ಹೇಳ್ಬೋದು.
ಈಗ ಪುರೋಹಿತರಿಗೆ ಊಟ ಬಡಿಸುವಂತಹ ಶಾಸ್ತ್ರ ಆಗಿರ್ತದೆ. ಹಾಗೆ ಇಲ್ಲಿ ನಿಂತಿರುವವರು ನನ್ನ ಅಮ್ಮನ ಅಣ್ಣಂದಿರು, ಒಬ್ಬರು ದೊಡ್ಡ ಅಣ್ಣ ಮತ್ತೊಬ್ಬರು ಎರಡನೇ ಅಣ್ಣ. ಹಾಗೆ ಅಮ್ಮನ ಮೂರನೇ ಅಣ್ಣ ಅಂತ ಹೇಳಿದರೆ ಕಿಶನ್ನ ತಂದೆ ಇವರು. ಹಾಗೆ ಇವರು ನಾಲ್ಕನೇ ಕೊನೆಯ ಅಣ್ಣ. ಇವರು ನನ್ನ ದೊಡ್ಡ ಅತ್ತೆ, ಮತ್ತು ಇವರು ಎರಡನೇ ಮಾವನ ಹೆಂಡತಿ, ಮತ್ತು ಅವರು ಮೂರನೇ ಮಾವನ ಹೆಂಡತಿ ಅಂದರೆ ಕಿಶನ್ನ ತಾಯಿ, ಮತ್ತು ಇವರು ಸಣ್ಣ ನಾಲ್ಕನೇ ಮಾವನ ಹೆಂಡತಿ. ಇದು ಕಿಶನ್ನ ಅಮ್ಮ ಅವರು. ಇದು ಮದ್ರತ್ತಿಗೆ ಮಹಿ ಅಮ್ಮ.
ಇಷ್ಟೊತ್ತಿಗಾಗುವಾಗ ಮಹೀಕ್ಷಿತ್ ಕೂಡ ಬಂದ. ಅವನು ಶಾಲೆಗೆ ಹೋಗಿದ್ದ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ಒಂದಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವನಿಗೆ ಬಹುಮಾನ ಎಲ್ಲ ಇತ್ತಂತೆ. ಹಾಗಾಗಿ ಅದನ್ನೆಲ್ಲ ತೆಕ್ಕೊಂಡು ಅದಾದ ನಂತರ ಅವನ ತಂದೆಯ ಜೊತೆ ಅವನು ಅಜ್ಜಿ ಮನೆಗೆ ಬಂದದ್ದು. ಪ್ರೈಸ್ ಎಲ್ಲ ಸಿಕ್ಕಿದಂತೆ ಇವನಿಗೆ. ಎಂತದಲ್ಲಿ ಪ್ರೈಸು? ದೇಶಭಕ್ತಿ ಗೀತೆ ಮತ್ತೆ ಸ್ಪೀಚ್ ಅಲ್ಲೆಲ್ಲ ಇವನಿಗೆ ಪ್ರೈಸ್ ಸಿಕ್ಕಿದಂತೆ. ಕಂಗ್ರ್ಯಾಚುಲೇಷನ್. ನೋಡಿ ಅಂತೆ. ನೋಡಿ, ನಾನೀಗ ಇವನ ಹತ್ರ ಮಾತಾಡ್ತಾ ಕೇಳಿದ್ದು, ಅವನು ಸ್ಪೀಚ್ ಮಾಡುವಾಗ ಎಷ್ಟು ಜನ ಕಾಂಪಿಟೇಟರ್ಸ್ ಇದ್ರು ಅಂತ. ಅದರಲ್ಲಿ 21 ಜನ ಏನೋ ಇದ್ರಂತೆ ಒಟ್ಟು ಮಕ್ಕಳು. ಅದರಲ್ಲಿ ಇವನಿಗೆ ಫಸ್ಟ್ ಪ್ರೈಸ್ ಬಂದಿದೆ. ನೋಡಿ ಹಾಗಾದ್ರೆ ಎಷ್ಟೊಂದು ಟ್ಯಾಲೆಂಟೆಡ್ ಕಿಡ್ ಇವನು ಅಂತ. ಹಾಗೆ ಮಹಿಯನ್ನೆಲ್ಲ ಮಾತಾಡಿಸಿ ಆಗುವ ಹೊತ್ತಿಗೆ ಶ್ರೀಕೃಷ್ಣಣ್ಣ ಪವಿತ್ರತ್ತಿಗೆ ಮತ್ತು ಶ್ರೀವಿಕಾ ಅವರು ಕೂಡ ಬೆಂಗಳೂರಿನಿಂದ ಬಂದರು. ಅವರ ಮನೆ ಇರುವಂಥದ್ದು ಮಡಿಕೇರಿಯಲ್ಲಿ. ಅಲ್ಲಿಗೊಂದ್ಸಲ ಹೋಗಿ ಬಂದದ್ದಂತೆ. ಆದರೂ ಕೂಡ ಅವರು ಇಷ್ಟು ಬೇಗ ರೀಚ್ ಆಗಿದ್ದಾರೆ. ಈ ವಿಡಿಯೋ ಮಾಡಿದ್ದು ಮಹೀಕ್ಷಿತ್ ಆಯಿತಾ. ಮಹೀಕ್ಷಿತ್ ಬಂದ ಮೇಲೆ ನನಗೆ ವಿಡಿಯೋ ಮಾಡುವಂತಹ ಒಂದು ಕೆಲಸ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕಂತ ಹೇಳಿದರೆ ಅವನು ಬಹಳ ಆಸಕ್ತಿಯಿಂದ ಮೊಬೈಲ್ ತಗೊಂಡು ಹೋಗಿ ಎಲ್ಲ ವಿಡಿಯೋ ಮಾಡ್ತಾನೆ. ಶ್ರೀವಿಕಾ ಕಾರಿನಿಂದ ಇಳಿದು ನೇರವಾಗಿ ಅಜ್ಜಿ ಮನೆಗೆ ಓಡಿಕೊಂಡು ಬಂದ್ಲು. ಕೆಂಪು ಬಣ್ಣದ ಅಂಗಿ, ಕೆಂಪು ಬಣ್ಣದ ಹೂವು ಎಲ್ಲ ಹಿಡ್ಕೊಂಡು ತಲೆಗೆ ಮುಡಿದುಕೊಂಡು ಅವಳನ್ನು ನೋಡೋದೇ ಒಂದು ಚಂದ. ನಾನು ಒಳಗೆ ಇದ್ದೆ. ಇದನ್ನು ಮಹಿ ಮಾಡಿರುವಂಥದ್ದು ಈ ವಿಡಿಯೋ. ಹಾಗಾಗಿ ನಾನು ಅವಳನ್ನು ನೋಡಿರುವಂಥದ್ದು ಮತ್ತೆ. ಹಾಗೆ ಶ್ರೀವಿಕಾ ಒಳಗೆ ಬಂದ ತಕ್ಷಣ ನನ್ನ ಬಳಿ ಬಂದು ಅವಳಿಗೆ ನನ್ನ ಹತ್ರ ಮಾತಾಡಲಿಕ್ಕೆ ಯಾವುದೇ ರೀತಿಯ ಸಂಕೋಚ ಇರಲಿಲ್ಲ. ಯಾಕಂತ ಹೇಳಿದರೆ ನಾನು ಅವಳಿಗೆ ತುಂಬ ಪರಿಚಯ ಇದ್ದೇನೆ. ಆಗಾಗ ಅವರ ಮನೆಗೆ ಹೋಗ್ತಾ ಇರ್ತೇನೆ. ಹಾಗೆ ನನ್ನ ವಿಡಿಯೋಗಳನ್ನು ಕೂಡ ಅವಳು ಪ್ರತಿದಿನ ಬಿಡದ ಹಾಗೆ ನೋಡ್ತಾಳಂತೆ. ಹಾಗೆ ಸಾಕಷ್ಟು ವಿಷಯಗಳನ್ನೆಲ್ಲ ಅವಳು ನನ್ನ ಹತ್ರ ಮಾತಾಡ್ತಾ ಇದ್ಲು. ತೊದಲು ನೋಡಿ, ಅಲ್ಲಿ ಮಕ್ಕಳು ಮಾತನಾಡೋದನ್ನು ಕೇಳೋದೇ ಒಂಥರ ಚಂದ ಅಲ್ವಾ. ನೀವು ನೋಡ್ತಾ ಇರಬಹುದು, ಅವಳು ನನ್ನ ಹತ್ರ ಏನೇನೋ ವಿಷಯಗಳನ್ನು, ಸಾಕಷ್ಟು ವಿಷಯಗಳನ್ನೆಲ್ಲ ಹೇಳ್ತಾ ಇದ್ಲು. ನಿಮಗೆ ನೆನಪಿರಬಹುದು, ನಾನು ಬೆಂಗಳೂರಲ್ಲಿ ಅವರ ಮನೆಗೆ ಹೋಗಿದ್ದಾಗ ಅವಳ ಬೊಂಬೆಗಳನ್ನೆಲ್ಲ ನನಗೆ ಪರಿಚಯ ಮಾಡಿಕೊಡ್ತಾ ಇದ್ಲಲ್ವಾ. ಆ ಬೊಂಬೆಗಳ ಕತೆಗಳನ್ನೆಲ್ಲ ಅವಳು ನನ್ನ ಹತ್ರ ಹೇಳ್ತಾ ಇದ್ಲು. ನಾವು ಮಾತಾಡ್ತಾ ಇರುವಾಗ ಮಹೀಕ್ಷಿತ್ ವಿಡಿಯೋ ಮಾಡಿರುವಂಥದ್ದು ಒಂದು ಅರ್ಧ ವಿಡಿಯೋ ಆದ ನಂತರ ನನಗೆ ಗೊತ್ತಾದದ್ದು ಅವನು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ. ಯಾವುದೇ ಕಾರ್ಯಕ್ರಮ ಆಗಿರಲಿ, ಆ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಮಕ್ಕಳೆಲ್ಲ ಇದ್ದರೆ ತುಂಬ ಖುಷಿಯಾಗೋದು. ಹಾಗೆ ಇವತ್ತು ಮಹೀಕ್ಷಿತ್ ಮತ್ತು ಶ್ರೀವಿಕಾ ಇಬ್ಬರು ಇದ್ದ ಕಾರಣ ನಮಗೆಲ್ಲ ಇವತ್ತು ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ತೇಜಸ್ವಿ ಕೂಡ ಬಂದಿದ್ದ, ಕೀರ್ತಿಯ ತಮ್ಮ. ಜೊತೆಗೆ ಮಹೀಕ್ಷಿತ್ನ ತಂದೆ ಕೂಡ ನಿಮಗೆ ಅಲ್ಲಿ ಕಾಣ್ತಾ ಇರಬಹುದು. ನೋಡಿ ಯಾರು ಬಂದಿದ್ದಾರೆ ಅಂತ. ಕೀರ್ತಿಯ ತಮ್ಮ ತೇಜು. ಹಾಯ್. ಮಹಿಗೆ ಸಿಕ್ಕಿದ ಪ್ರೈಸ್ ಅಂತ ಇದು. ಅದು ಬೇಡ, ಅದು ಗಂಟೆ ಕೈಗೆಲ್ಲ ಉಂಟು, ಅದು ಓಪನ್ ಮಾಡಿ. ಇದು ಸ್ಪೀಚ್ ಇಂದ, ಇದು ದೇಶಭಕ್ತಿ ಗೀತೆದ. ವಾವ್. ನೋಡಿ, ಪವಿತ್ರತ್ತಿಗೆ ಅವರ ಮನೆಯಲ್ಲಿ ಅಂದರೆ ಮಡಿಕೇರಿಯಲ್ಲಿ ಆದಂತಹ ಡೇರೆ ಹೂ ಅಥವಾ ಡೇಲಿಯ ಹೂ ಎಷ್ಟು ಚಂದ ಉಂಟು ಬಣ್ಣ ಅಂತ. ಇಲ್ಲಿ ಬರ್ತಾ ಇದ್ದ.
ಹಾಗೆ ಎರಡನೇ ಪಂಕ್ತಿಗೆ ಬಡಿಸಿರುವಂಥದ್ದು ಮಹಿಕ್ಷಿತ ಆಯ್ತಾ, ಸುಮಾರು 90% ಅವನೇ ಬಡಿಸಿದ್ದು ಎಲ್ಲವನ್ನು ಅಂತ ಹೇಳಬಹುದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳುದು ಇದಕ್ಕೆ ಅಲ್ವಾ. ನಿಜವಾಗಿ ಅವನ ಹತ್ರ ಯಾರು ಕೂಡ ಹೇಳಿರ್ಲಿಲ್ಲ ನೀನು ಇವತ್ತು ಬಡಿಸ್ಬೇಕು ಅಂತ. ಅವನಾಗಿಯೇ ಆಸಕ್ತಿ ವಹಿಸಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಬಡಿಸ್ತಾ ಇದ್ದ. ಅದರ ಜೊತೆಗೆ ಶ್ರೀವಿಕಾ ಕೂಡ ಕೈ ಜೋಡಿಸಿದ್ಲು. ಅವಳ ಹತ್ರ ಸ್ವೀಟ್ ಬಡಿಸ್ತೀಯಾ ಅಂತ ಕೇಳಿದ್ದೆ ತಡ ಓಡೋಡಿ ಬಂದ್ಲು ಅವಳು. ಅವಳಿಗೆ ಕೂಡ ತುಂಬ ಆಸಕ್ತಿ ಇತ್ತು ಕಾಣ್ತದೆ. ಹಾಗೆ ಎಲ್ಲರಿಗೆ ಕೂಡ ಒಂದೊಂದೇ ಹಾಕ್ತಾ ಹೋದ್ಲು. ವಾವ್ ಸೂಪರ್. बोलो भारत माता की, बोलो भारत माता की. ಇದು ಮೂರನೇದಾ ಗುಡ್ 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 ಗುಡ್. ಅದು ಮಾಡುದು ನೋಡು, ಅದಾದ್ರೂ ಮಾಡು. ಅಜ್ಜಿ ಬಾಯಿ ಹಾಗೆ ಪವಿತ್ರತ್ತಿಗೆ ಅವರು ಬೆಂಗಳೂರಿನಿಂದ ಬರುವಾಗ ಊನೋ ಕಾರ್ಡ್ಸ್ ತಂದಿದ್ರು. ನಾವು ಅವತ್ತು ಅನನ್ಯ ಮತ್ತು ಸುನಿಲ್ ಅಣ್ಣ ಎಲ್ಲ ಸೇರಿ ಆಟ ಆಡಿದ್ದೇವಲ್ವಾ. ವಿಡಿಯೋ ನೋಡಿದರೆ ನೆನಪಿರಬಹುದು ನಿಮಗೆ. ಇವತ್ತಿನ ಆಟದಲ್ಲಿ ಪವಿತ್ರತ್ತಿಗೆ ವಿನ್ ಆದ್ರು ಫಸ್ಟ್. ಮತ್ತೆ ಅಣ್ಣ ಕಿಶನ್ ಹಾಗೆ ನಾನು ಕೂಡ ಆಡ್ತಾ ಇದ್ದೇನೆ. ನೋಡುವ. ಸೆಕೆಂಡ್ ಪ್ಲೇಸ್ ಅಣ್ಣನಿಗೆ. ಇವರಿಬ್ರು ವಿನ್ ಆದ್ರು. ಇನ್ನು ಕಿಶನ್ ಮತ್ತೆ ನನ್ನ ಕೈಯಲ್ಲಿ ಅಂತೂ ಲೋಕದ್ದುಂಟು. ಈ ಆಟದಲ್ಲಿ ಇವರಿಬ್ಬರು ಈಗ ಊನೋ, ಇವರಿಬ್ಬರಿಗೆ ಕೂಡ ಒಂದೊಂದು ಕಾರ್ಡ್ ಇರುದು ಈಗ. ಕಿಶನ್ ವಿನ್ ಈ ಗೇಮ್ ಅಲ್ಲಿ. ಅಣ್ಣನಿಗೆ ಸೆಕೆಂಡ್ ಪ್ಲೇಸ್ ಈಗ. ಇವರಿಬ್ಬರು ವಿನ್ ಆದ್ರು. ಮೂರನೇ ಸ್ಥಾನ ಮಹೀಕ್ಷಿತಿಗೆ ಈಗ ವಿನ್ನರ್. ಈಗ ನಾನು ವಿನ್ನಾದೆ. ಇವರಿಬ್ರು ಆಡ್ತಾ ಇದ್ದಾರೆ. ಇವರು ಮತ್ತೆ ಇವನು. ಇವರಿಬ್ಬರಲ್ಲಿ ವಿನ್ ಆದದ್ದು ಪವಿತ್ರತ್ತಿಗೆ. ಇವನು ಲಾಸ್ಟ್. ಹೇಗಾಗ್ತಾ ಉಂಟು? ಸೂಪರ್. ಈ ಆಟದಲ್ಲಿ ಪವಿತ್ರತ್ತಿಗೆ ವಿನ್ ಆಗಿದ್ದಾರೆ. ಸೆಕೆಂಡ್ ಪ್ಲೇಸ್ ಮಹೀಕ್ಷಿತ್ಗೆ. ಇವನಿಗೆ ಯಾರು ಕೂಡ ಹೇಳಿ ಕೊಡ್ತಾ ಇಲ್ಲ. ಆಕ್ಚುಲಿ ಇವನೇ ಆಟ ಆಡ್ತಾ ಇದ್ದಾನೆ. ಸೆಕೆಂಡ್ ಪ್ಲೇಸ್. ಇಲ್ಲയോ ಇವನ ಕೈಯಲ್ಲಿ ನೋಡಿ ಎಷ್ಟು ಉಂಟು ಅಂತ. ಅವನ ಹತ್ರ 2-3 ಉಂಟು. ನನ್ನ ಹತ್ರ ಕೂಡ 2-3 ಉಂಟು. ಈಗ ಎಲ್ಲ ಊನೋದಲ್ಲಿದ್ದಾರೆ. ಅವರಿಬ್ರು ವಿನ್ ಆದ್ರು ಲಾಸ್ಟ್ಗೆ. ನಾನು ಮತ್ತೆ ಶ್ರೀವಿಕಾ ಮ್ಯಾಚಿಂಗ್. ಹೇಗೆ ಮ್ಯಾಚಿಂಗ್? ನೀನಿವತ್ತು ಮ್ಯಾಚಿಂಗ್ ಹಾಕಿದ್ಯಾ ರಮ್ಯತ್ತಿಗೆ? ನೋಡಿ ಇಲ್ಲಿ. ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಸೂಪರ್, ಥ್ಯಾಂಕ್ ಯು.
ಎಷ್ಟು ಚಂದ ಹೂವೆಲ್ಲ ಮುಡ್ಕೊಂಡಿದ್ದಾಳೆ ಶ್ರೀವಿಕಾ. ಮಡಿಕೇರಿಯಿಂದ ನೋಡಿ ಕಿತ್ತಳೆ ತಂದಿದ್ದಾರೆ. ಅವರ ಮನೆ ಇರೋದು ಮಡಿಕೇರಿಯಲ್ಲಿ. ನಾವು ಹೊರಟದ್ದು. ಎಲ್ಲರಿಗೆ ಕೂಡ ಬಾಯಿ. ದೊಡ್ಡ ಮಾವ, ದೊಡ್ಡಮ್ಮ, ಮದ್ರತ್ತಿಗೆ, ಕಿಶನ್, ಮತ್ತೆ ನನ್ನ ಅಣ್ಣ ಅಲ್ಲಿ ಮೋಹನ್ ಅಣ್ಣ ಇದ್ದಾರೆ, ಮಹಿ ಅಪ್ಪ, ಮಹಿ, ಎಲ್ಲರಿಗೂ ಬಾಯ್. ಯಾರು ಬಿಟ್ಟು ಎಲ್ಲರನ್ನೇ. ಹಾಗೆ ಮಡಿಕೇರಿಯಲ್ಲಿ ಆದ ಲಿಂಬೆಹುಳಿ ಅಂತ ಇದು. ಶ್ರೀಕೃಷ್ಣಣ್ಣ ನಾವು ಹೊರಡುವಾಗ ನಮಗೆ ಅಂತ ಕೊಟ್ಟರು. ಎಷ್ಟು ದೊಡ್ಡ ಉಂಟು ನೋಡಿ ಅಂತೆ. ಇಲ್ಲಿ ಶ್ರೀಕೃಷ್ಣಣ್ಣ ಕೂಡ ಇದ್ದಾರೆ. ಬಾಯ್ ಬಾಯ್ ಶ್ರೀವಿಕಾ, ಬಾಯ್ ಬಾಯ್ ಮಾಡು. ನಾವೆಲ್ಲರೂ ಒಂದು ಕಡೆ ಸೇರುವ ನೆಪ ಶ್ರಾದ್ದ ಆದರೂ ಕೂಡ ಉಂಟಲ್ವ, ನಮ್ಮೆಲ್ಲರ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಒಂದು ಉದ್ದೇಶ ಈ ಶ್ರಾದ್ದ ಕಾರ್ಯಕ್ರಮದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಒಂದು ಸುಂದರವಾದಂತಹ ಫ್ಯಾಮಿಲಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನನಗೆ ಯಾವತ್ತೂ ಕೂಡ ಇರಲಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.